ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೂಮೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್. ತುಂಬ ಟೈಮ್ ನಂತರ ವೀಡಿಯೋ ಮಾಡ್ತಾ ಇದ್ದೇನೆ, ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಎಲ್ಲಿ ಹೋಗ್ತೇನೆ ಅಂತ ಹೇಳಿದರೆ ಒಂದು ಹರಸಾಹಸಕ್ಕೆ ಹೋಗ್ತಾ ಇದ್ದೇವೆ, ಒಂದು ಸಾಹಸ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದು ಏನೂ ಇಲ್ಲ, ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಜೇನು ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ನನಗೆ ಗೊತ್ತಿಲ್ಲ ಜೇನು ತೆಗಿಲಿಕ್ಕೆ, ಆದರೆ ಅದನ್ನು ತೆಗೆಯುವಂಥ ಸ್ಪೆಷಲಿಸ್ಟ್ ನಮ್ಮ ಜೊತೆ ಇದ್ದಾನೆ, ನೋಡ್ತಾ ಇರ್ಬೋದು. ಇವನ ನನ್ನ ಕಾರ್ತಿಕ್ ಅಂತ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಎತ್ತಿರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾಣದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಾಣ ಬೇಕಾ ಡಿಸೈಡ್ ಮಾಡಲ್ಲ. ಸೊ ಇವನು ಜೇನು ತೆಗಿತಾನೆ. ಸೊ ನಾನು ನೋಡ್ತೀನಿ ಹೇಗೆ ತೆಗಿತಾನೆ ಅಂತ, ಯಾವೆಲ್ಲ ಐಡಿಯಾದಿಂದ ತೆಗಿತಾನೆ ಅಂತ ನೋಡುವ. ಓಕೆ, ಫೈನಲಿ ನಾವೀಗ ಜೇನಿರುವಂಥ ಸ್ಪಾಟಿಗೆ ತಲುಪಿದ್ದೇವೆ. ಸೊ ನಾನು ಕೂತ್ಕೊಳ್ತೇನೆ, ನೀವು ನೋಡ್ತಾ ಇರ್ಬೋದು ಅವನು ಹೇಗೆಲ್ಲ ತೆಗಿತಾ ಇದ್ದಾನೆ ಅಂತ. ನೋಡಿ, ಅವನ ಕೈಗೆ ಕಚ್ಚಿದೆ ಅಂತ ಹೇಳ್ತಾ ಇದ್ದಾನೆ, ನೋಡ್ತಿರ್ಬೋದು. ಇದೆ ಅದರ ಒಳಗಿಂದ ಗೊಣ 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 ಅಂತ ಒಂದು ಸೌಂಡ್ ಬರ್ತಾ ಇದೆ ಜೇನುಗಳದ್ದು. ಗೊಣ 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 ನೋಡ್ತಾ ಇರ್ಬೋದು, ನೋಡ್ಬೋದು. ತೋರಿಸ್ತಾನೆ ಅವನೇ. ನನಗೆ ಅದರ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಕೈಯಿಂದ ಅಡ್ಡ ಆಗ್ತಾ ಇದೆ. ಇರ್ಬೋದು, ಒಳಗಾಕ್ಬೇಡ. ನೋಡು, ನೋಡ್ತಿರ್ಬೋದು. ನೋಡಿ, ಈ ಮೈಕನ್ನು ಅದರ ಹತ್ರ ತಗೊಂಡು, ಈ ಮೈಕನ್ನು ಈಗ ಅವನ ಕೈಲಿ ಕೊಡ್ತಾನೆ ಅಂತ ಸೌಂಡ್ ಗೊತ್ತಾಗುತ್ತೆ, ಕೇಳುತ್ತೆ ಅಂತ. ಗೊತ್ತಾಯ್ತಾ? ನಿಮಗೆ ಸೌಂಡ್ ಕೇಳ್ತು ಅಂತ ಅನ್ಕೊಳ್ತೀನಿ. ಸೊ ಈಗ ಇವನು ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಲ್ಲಿ ಕೂಡ ಇದೆ ಅಂತೆ. ಆ್ಯಕ್ಚುಲಿ ಇದೊಂದು ಬಾರೆ ಟೈಪ್ ಇದೆ, ಮಣ್ಣಿನೊಳಗೆ ಇರುವಂಥದ್ದು ಜೇನದು. ಆ ಕಡೆ ಈ ಕಡೆ ಎರಡು ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಓಕೆ, ತೆಗಿ ನೀನು. ನೋಡ್ತಿರ್ಬೋದು ಎಷ್ಟೊಂದು ಹರಸಾಹಸ ಪಡ್ಕೊಂಡು ಇವನು ಅಲ್ಲಿ ಎಲ್ಲ ಮಣ್ಣೆಲ್ಲ ಕೆಳಗಾಗ್ತಾ ಇದ್ದಾನೆ ಅಲ್ಲಿಂದ. ಏನು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಾನಂತೂ ಅದರ ಹತ್ರ ಹೋಗಲ್ಲ. ಫೈನಲಿ ಈಗ ಅವನು ಅದರ ಒಳಗಿಂದ ಜೇನು ಇದನ್ನು ತೆಗೆದಿದ್ದಾನೆ. ಸೊ ನೋಡ್ತಿರ್ಬೋದು, ಅವನ ಕೈಯಲ್ಲಿ ನೋಡ್ತಿರ್ಬೋದು ಜೇನು ಅದರ ಇರುವಂಥ ಒಂದು ಪಾರ್ಟ್ ಕಾಣ್ತಾ ಇದೆ. ಸೊ ತೆಗಿತಾ ಇದ್ದಾನೆ ಅದರ ಒಳಗಿಂದ. ಒಂದು ಡಬ್ಬ ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪ್ಲಾಸ್ಟಿಕ್ ಹಿಡ್ಕೊಂಡು ಒಳಗಿಂದ ತೆಗಿತಾ ಇದ್ದಾನೆ. ಈಗ ಇಲ್ಲಿ ನೋಡ್ತಿರ್ಬೋದು ಒಂದು ಹಾಕಿದ್ದಾನೆ, ಇಲ್ಲಿ ನೋಡ್ತಾ ಇದ್ದೀರಾ, ತೆಗಿತಾನೇ ಇದ್ದಾನೆ ಇರ್ಬೋದು. ಸಣ್ಣ ಪ್ರಾಯಕ್ಕಿಂತ ಹರಸಾಹಸ ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಮೀಟರ್ ಬೇಕು, ಮೀಟರ್ ಹಂಗಂತೂ ಧೈರ್ಯವೇ ಇಲ್ಲ. ಇವನು ತೆಗಿತಾ ಇದ್ದಾನೆ, ನೋಡ್ತಿರ್ಬೋದು. ನಾನೀಗ ಮೇಲ್ಗಡೆ ಕುತ್ಕೊಂಡು ನೋಡ್ತಾ ಇದ್ದಾನೆ ಹೇಗೆಲ್ಲ ತೆಗಿತಾನೆ ಅಂತ. ಆದರೆ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಅಲ್ಲಿನ ಜೇನೊಣಗಳು ನನ್ನ ಹತ್ರ ಬರ್ತಾ ಇಲ್ಲ. ಅದೇ ನನಗೆ ಖುಷಿ ಅಂತ ಹೇಳ್ಬೋದು. ಅದೇ ಇಲ್ಲಿ ಕೂರ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಒಂದು ವೇಳೆ ಅದು ನನ್ನ ಹತ್ರ ಬಂದರೆ ಉಂಟಲ್ಲ, ನಾನು ಒಂದೇ ಒಂದು ಕ್ಷಣ, ಒಂದು ನಿಮಿಷ ಸಾಕು ನನಗೆ ಇಲ್ಲಿಂದ ನನ್ನ ಮನೆಗೆ ಹೋಗ್ಲಿಕ್ಕೆ. ಆದರೆ ಇವನು ಯಾವ ಧೈರ್ಯದಿಂದ ತೆಗಿತಾ ಇದ್ದಾನೆ ಅಂತ ಗೊತ್ತಿಲ್ಲ. ತೆಗಿತಾ ಇದ್ದಾನೆ. ಬರ್ತಾ ಇದೆ ಇರ್ಬೋದು. ಒಂದಿಟ್ಟಿದ್ದಾನೆ ಎರಡು. ಓಕೆ, ಅಲ್ಲಿ ತೆಗಿತಾನೇ ಇದ್ದಾನೆ. ನೋಡಿ, ನೀವೇ ಎಂಜಾಯ್ ಮಾಡಿ ಯಾವ ರೀತಿ ತೆಗಿತಾನೆ ಅಂತ. ಗಾಯ್ಸ್, ಅವನ ಕೈಗೆ ಒಂದು ಕಚ್ಚಿದೆ ಅಂತೆ, ನೋಡ್ಬೋದು. ಎಲ್ಲಿ ಕಚ್ಚಿದೆ ನಿಮಗೆ? ನೋಡಿ, ಅಲ್ಲಿ ಕಚ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅವನ ಕೈಯೆಲ್ಲ ನೋಡ್ತಿರ್ಬೋದು, ಫುಲ್ಲು ಜೇನು ತುಪ್ಪಾಗಿದೆ. ಪ್ಲಾಸ್ಟಿಕಲ್ಲಿ ಆಗುವಾಗಿಂದ ತುಂಬ್ತಾ ಇದ್ದಾನೆ. ಆದರೆ ಇನ್ನೂ ಕೂಡ ಫುಲ್ಲೇ ಆಗಲಿಲ್ಲ.
ನಾನಂತೂ ಫುಲ್ ವೈಟಿಂಗು. ಇದನ್ನು ಇಲ್ಲಿ ತಿನ್ನೋದು ಬೇಡ, ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು ಯಾವ ಥರ ಇದೆ. ಅಂದರೆ 1-2 ದಿನ ಮುಂದೆ ಒಂದು ತೆಗೆದಿದ್ದಾನೆ, ಬೇರೆ ಕಡೆ ತೆಗೆದಿದ್ದಾನೆ. ಅವನು ಹೇಳ್ತಿರೋದು ಇಲ್ಲಿ ಮಾತ್ರ ಅಲ್ಲ, ಅಂದರೆ ಇಲ್ಲಿ ಮಾತ್ರ ಅಲ್ಲ ಇನ್ನೊಂದು ಕಡೆ ಇದೆ ಅಂತೆ. ಅಂದರೆ ಅಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ ಹೋಗಬೇಕು, ಅಲ್ಲೊಂದು ಮರ ಇದೆ. ಸೊ ಆ ಮರದಲ್ಲಿ ಒಂದು ಜೇನಿದೆ ಅಂತ ಹೇಳ್ತಿದ್ದಾನೆ. ಬಟ್ ಇಲ್ಲಿ ನೋಡ್ತಿರ್ಬೋದು, ಇವನೀಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾನೆ ಯಾವ ಥರ ಇದೆ. ಅವನು ಹೇಳ್ತಾ ಇದ್ದಾನೆ ಅದರಲ್ಲಿ ತುಪ್ಪನೇ ಇಲ್ಲ ಅಂತ. ಸೊ ಇದೊಂದು ತುಂಬಾ ಬೇಜಾರಾಗ್ತಾ ಇದೆ. ಇಲ್ಲಿ ಬಂದಿದ್ದೆ ವೇಸ್ಟ್ ಅಂತ ಅನಿಸ್ಬೋದು. ಸೊ ನಂಗೊಂದು ಕೊಟ್ಟಿದ್ದೇನೆ ತಿನ್ನಲಿಕ್ಕೆ. ಸೊ ಇದರಲ್ಲಿ ಚೂರು ಇದೆ, ನೋಡ್ತಿರ್ಬೋದು. ಟೇಸ್ಟ್ ಮಾಡ್ತೀನಿ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಇನ್ನೊಂದು ಹೇಗಿದೆ? ನನಗೆ ಕೂಡ ತುಂಬಾ ಚೆನ್ನಾಗಿತ್ತು. ವಿಷಯ ಏನು ಅಂತ ಹೇಳಿದರೆ ಇಲ್ಲಿ ನಮಗೆ ಅಷ್ಟೇನು ಸಿಗಲಿಲ್ಲ. ಸೊ ಇವನ್ನೆಲ್ಲ ವಾಪಸ್ ಕಡಲೆಲ್ಲ ಅಲ್ಲಿಗೆ ಇಡ್ತಾ ಇದ್ದಾನೆ. ವಾಪಸ್ ಅದು ಕಟ್ಟೋದಾದರೆ ಕಟ್ಟಲಿ ಅಂತ ಅಲ್ಲಿ, ವಾಪಸ್ ಅದು ಇಲ್ಲಿ ಜೇನು ಮಾಡೋದಾದರೆ ಮಾಡಲಿ ಅಂತ ಅಲ್ಲಿ ವಾಪಸ್ ಅಲ್ಲೆಲ್ಲ ಇಡ್ತಾ ಇದ್ದಾನೆ. ಚೆನ್ನಾಗಿತ್ತು. ಹಾಗೆ ಕೈಯಲ್ಲಿ ವಾಪಸ್ ತಿಂತಾ ಇದ್ದೇನೆ. ಸೊ ಇರಲಿ, ನಾವೀಗ ಇಲ್ಲಿಂದ ಇನ್ನೊಂದು ಕಡೆ ಇದೆ ಅಂತ ಹೇಳಿದ್ದಾನೆ, ಅಲ್ಲಿ ಇದೆ ಅಂತ ಹೇಳಿದ್ದಾನೆ. ಸೊ ನಮಗೆ ಇಲ್ಲಿ ಒಂದು ಕಣಿ ಇದೆ, ನೋಡ್ತಿರ್ಬೋದು. ಇಲ್ಲಿಂದ ಹಾರಿ ಹೋಗ್ಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕಾಗಿ ನಾವು ಇಲ್ಲಿಂದ ಹೀಗೆ ಹೋಗಿ ಇಲ್ಲಿ ಹೀಗೆ ಸೀದಾ ಹೋಗಬೇಕು, ಹೀಗೆ. ಆ್ಯಂಡ್ ಇಲ್ಲಿ ಹೀಗೆ ಸೀದಾ ಹೋಗಬೇಕು. ಇಲ್ಲಿ ನಿಮಗೆ ಸಣ್ಣದಾದಂಥ ಒಂದು ಕಾಲು ದಾರಿ ಕಾಣ್ತಾ ಇದೆ. ಹೀಗೆ ಹೋಗಿ ನಾವು ಅಲ್ಲಿಗೆ ರೀಚ್ ಆಗಬೇಕು. ಸೊ ಹೋಗುವ ಬನ್ನಿ. ಈಗ ತುಂಬ ಬೇಜಾರಿಂದ ಅವ್ನು ನಡ್ಕೊಂಡು ಬರ್ತಾ ಇದ್ದಾರೆ, ನೋಡ್ತಿರ್ಬೋದು. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಏನೂ ಸಿಗ್ಲಿಲ್ಲ. ತಾಲೆಕ್ಕ ಜಾತ ನಾನೊಂದು ಸಿಗಿ ಕೋಲು ಅಡಿಪೈ. ಸೊ ಇವನು ಹೇಳ್ತಾ ಇದ್ದಾನೆ ಇಲ್ಲಿ ಇಲ್ಲ, ಅದರಲ್ಲಿ ಏನು ಸಿಗಲಿಲ್ಲ ಅಂತ. ಸೊ ಆದರೆ ಬೇಜಾರಿಲ್ಲ, ಯಾಕಂದರೆ ಮೊನ್ನೆ 1 ಲೀಟ್ರ್ ಅಷ್ಟು ತೆಗೆದಿದ್ದಾನೆ ಅವನು ಬೇರೆ ಕಡೆ. ಅದು ಈಗ ಮನೆಯಲ್ಲಿ ಆಲ್ರೆಡಿ ಇದೆ. ಇದು ಸೇಲಿಗೆಲ್ಲ, ನಮಗೆ ಮನೆಯಲ್ಲಿ ಬೇಕಾಗ್ತದಲ್ಲ ಔಷಧಿಗೆ, ಆ್ಯಂಡ್ ನಮಗೆ ರೊಟ್ಟಿಯಲ್ಲೆಲ್ಲ ತಿನ್ನಲಿಕ್ಕೆ. ಸೊ ತುಂಬ ಯೂಸ್ ಇದೆ ಜೇನುತುಪ್ಪದಲ್ಲಿ. ಓಕೆ, ಈಗ ನಾವು ಹೋಗ್ತಾ ಇದ್ದೇವೆ. ಎಲ್ಲಿ? ಅಲ್ಲಿ. ಈಗ ನಾವು ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗ್ಬೇಕಂದ್ರೆ ನಾವು ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ವಾ ಅಂತ. ಇಲ್ಲಿ ಹೇಗೆ ಹೋಗೋದು? ನೀನು ಹೋಗು ಮೊದಲು. ಯಾವ ಹರಸಾಹಸದಿಂದ ಹೋಗ್ತಾನೆ ಅಂತ ನೋಡುವ. ಯಾಕಂದರೆ ಇಲ್ಲಿ ಒಂದು ಇದು ಮುರಿದೋಗಿದೆ ವ್ಯವಸ್ಥೆ. ಮುರಿಲಿಲ್ಲ, ಅವನು ಹೋದ. ಸುಮ್ಮನೆ ಹೇಳಿದಲ್ಲ ನಾನು. ಓಕೆ, ಇಟ್ಸ್ ಓಕೆ, ನಾನು ಹೋಗ್ತೇನೆ. ಹಾಗೆ ನೋಡ್ತಿರ್ಬೋದು, ಹರಸಾಹಸದಿಂದ ಎಲ್ಲೋ ಬರ ಕೇಳ್ತೇನೆ, ಏನೋ ಸೌಂಡ್ ಕೇಳ್ತಾ ಇದೆ ಅಲ್ಲಿ. ನೋಡೋಣ ಬನ್ನಿ ಏನು ಅಂತ. ಇರಬೇಕು. ನಾವು ಅವತ್ತೊಂದು ಇಲ್ಲೊಂದು ಟ್ರೀ ಹೌಸ್ ಮಾಡಿದ್ವಿ, ನೋಡ್ತೇನೆ, ತೋರಿಸ್ತೇನೆ ನೋಡಿ. ನೀವು ನೋಡ್ಬೋದು, ಅದರ ಪುರೋಹುಗಳೆಲ್ಲ ಉಂಟು, ಮರದಲ್ಲಿ ಕಟ್ಟಿದ ಬಡಿಯೆಲ್ಲ ಹಾಗೆ ಉಂಟು. ನಾವು ಇಲ್ಲೊಂದು ಟ್ರೀ ಹೌಸ್ ಮಾಡಿದ್ವಿ ಈ ಮರದಲ್ಲಿ. ತುಂಬಾ ಚೆನ್ನಾಗಿತ್ತು. ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಆ್ಯಕ್ಚುಲಿ ನಮಗೆ ಅವತ್ತೆಲ್ಲ ನೆಟ್ವರ್ಕ್ ಇರಲಿಲ್ಲ. ಸೊ ನೆಟ್ವರ್ಕ್ ಬೇಕಾಗಿ ನಾವು ಇಲ್ಲಿ ಒಂದು ಈಗ ಸಣ್ಣದಾಗಿರುವಂಥ ಒಂದು ಮನೆ ಮಾಡಿದ್ವಿ. ಮನೆ ಮಾಡಿ ಸುಮ್ಮನೆ ಅಲ್ಲಿ ಒಂದು ಟೈಮ್ ಪಾಸ್ಗೆ ಅದೇ ಕೋರ್ಸ್ ಎಲ್ಲ ಇದ್ವಿ. ಇವಾಗ ನೆಟ್ವರ್ಕ್ ಆಗಿದೆ, ರೀಸೆಂಟಾಗಿ ಆದದ್ದು BSNL ಅವ್ರದ್ದು. ಸೊ ಅದಾದ ನಂತರ ಎಲ್ಲರೂ ಕೂಡ ಮನೆಯಲ್ಲಿ 4G ಯೂಸ್ ಮಾಡ್ಕೊಳ್ತಿದ್ದಾರೆ. ಮೊಬೈಲಲ್ಲಿ ಎಷ್ಟೊಂದು ಕೂಡ ಇರ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಅರ್ಥ ಆಯ್ತು ಅನ್ಸುತ್ತೆ. ಅವನು ಅವಾಗಿಂದ ಅಲ್ಲಿ ಹೋಗ್ತಾನೆ ಇದ್ದಾನೆ. ಸೊ ಮೊನ್ನೆ ನಮ್ಮ ಮನೆ ಹತ್ತಿರ ಒಂದು ಮರ ಬಿದ್ದಿದೆ, ನೋಡ್ಬೋದು ನೀವು. ಇಲ್ಲಿ ನನ್ನ ಮರ ಮುರಿದು ಎಲ್ಲ ಹಾಗೆ ಬಿದ್ದಿದೆ. ಇವನು ಹೇಳ್ತಿರೋದು ಈಗ ಎಲ್ಲಿದೆ, ಅಲ್ಲೊಂದು ಮರ ಕಾಣ್ತಾ ಇದೆ ನಿಮಗೆ ನೋಡಿ. ಈ ಮರ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಮರದಲ್ಲಿ ಜೇನಿದೆ ಅಂತ ಹೇಳ್ತಿರೋದು. ಈ ಮರದಲ್ಲಿ. ಸೊ ಆ ಮರದಲ್ಲಿ ಇದ್ದರೆ ಕೂಡ ಅದು ಇರೋದು ಕೆಳಗೆಲ್ಲ ಮೇಲ್ಗಡೆ ಇದೆ. ಅಲ್ಲಿ ಹೋಗೋದಾದ್ರೆ ಉಂಟಲ್ಲ ತುಂಬ ಕಷ್ಟ ಇದೆ. ಅದು ಕಡಿಮೆ ಅಂದರೆ ಒಂದು 30 ಫೀಟ್ ಎತ್ತರದಲ್ಲಿ ಇದೆ ಅದು. ಸೊ ಅದು ತೆಗೆದು ಅಷ್ಟೇನು ಸುಲಭ ಇಲ್ಲ. ಅದಕ್ಕಿಂತ ಆವಾಗ ಇತ್ತಲ್ಲ, ನೋಡಿದ್ರಲ್ಲ ಕೆಳಗೆ, ಅದೇ ತುಂಬ ಈಸಿ ಇತ್ತು. ಸೊ ಅದು ತೆಗಿಲಿಕ್ಕೆ ಆಗೋದಿಲ್ಲ ಬಿಡಿ, 100% ಆಗಲ್ಲ. ಅಷ್ಟು ಕಾಡು ನಡುವೆ ಇದ್ದ ನಾನು ಈಗೊಂದು ಸುಂದರವಾದ ವ್ಯೂ ಪಾಯಿಂಟಿಗೆ ಬಂದಿದ್ದೇನೆ. ಎಸ್, ಟಂಟಡಾಯ್, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ ನೋಡಿ ಪ್ಲೇಸ್.
ನಾನು ಆಗ ಇಲ್ಲಿದ್ದೆ. ಈ ಕಾಡುಗಳ ನಡುವೆ ಬಂದು ನನಗೆ ಈ ಪ್ಲೇಸ್ ಕಾಣ್ತು. ಹಾಗೆ ನಿಮಗೆ ಕೂಡ ತೋರಿಸೋಣ ಅಂತಾಯಿತು. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಓಕೆ, ಈಗ ಇಲ್ಲಿಂದ ಮುಂದೆ ಹೋಗೋಣ. ವಾಪಸ್ ಒಳಗೆ ಕಾಡೊಳಗೆ ನಾವು ಸೌಂಡ್ ಕೇಳ್ತು, ಅದಕ್ಕೆ ನೋಡಿದ್ದು. ನೋಡ್ತಾ ಇದ್ದೀರಾ, ಅವನು ಈಗ ತಾನೇ ಅಲ್ಲಿ ಮುಂದೆ ಹೋಗಿದ್ದಾನೆ, ನೋಡ್ಬೋದು. ಸೊ ನಾನು ಕೂಡ ಈಗ ಅಲ್ಲಿಗೆ ಹೋಗಬೇಕು. ಸೊ ನಾನು ಹೋಗಲಿಕ್ಕೆ ಚೂರು ಕಷ್ಟ ಇದೆ. ನೋಡ್ತಿರ್ಬೋದು, ನನ್ನ ಮುಂದೆ ಒಂದು ಗುಂಡಿ ಇದೆ, ಒಂದು ದೊಡ್ಡ ಗುಂಡಿಯಿಂದ ಇರ್ಬೋದು. ಸೊ ಇಲ್ಲಿ ನಾನು ಅಲ್ಲಿಗೆ ಹಾರಿ ಹೋಗುವಂಥ ಸೀನ್ ಈಗ ನೀವು ನೋಡ್ತೀರಾ. ರೆಡಿ, 1 2 3. ಹಾರಿ ಬಂದೆ. ನೋಡ್ತಿರ್ಬೋದು, ಇವನು ಇಲ್ಲಿದ್ದಾನೆ. ಇಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಕಾಣ್ತಾ ಇದೆ, ನನಗೆ ಕಾಣ್ತಾ ಇದೆ. ಓ, ಇಲ್ಲಿದೆ ಜೇನು, ಅಲ್ಲಿ ಹಾರ್ತಿದೆ ನೋಡಿ. ನೋಡುವ, ನಿಮಗೆ ಬೇಕಾಗಿ ನಾನು ಚೂರು ಅದರ ಹತ್ತಿರ ಹೋಗ್ತೇನೆ. ಹತ್ತಿರ ಹೋಗೋದಾದರೆ ನಾನು ಇಲ್ಲಿ ಒಂದು ಮರಕ್ಕೆ ಹತ್ತಿ ನಿಮಗೆ ತೋರಿಸ್ತೇನೆ ಯಾವ ಥರ ಇದೆ ಅಂತ. ಹೋಗ್ಲಿಕ್ಕೆ ಕಷ್ಟ ಇದೆ, ಬಲ್ಲೆ ಇದೆ. ನಾವಿಬ್ಬರು ಹೋಗ್ತಾ ಇದ್ದೇವೆ ಅದರ ಒಳಗೆ ಹೋಗುವ, ನೋಡುವ ಬನ್ನಿ. ಎಸ್ ಗಾಯ್ಸ್, ನಾನೀಗ ಮರಕ್ಕೆ ಹತ್ತಿದ್ದೇನೆ. ನಿಮಗೆ ಅಲ್ಲಿ ಎಲ್ಲಿದೆ ಅಂತ ತೋರಿಸ್ಲಿಕ್ಕೆ ಬೇಕಾಗಿ ಜೇನು. ಅದು ಇಲ್ಲ ಟಾಪಲ್ಲಿದೆ, ನೋಡ್ತಾ ಇರ್ಬೋದು. ತೋರಿಸ್ತೇನೆ ನೋಡಿ, ಇಲ್ಲಿದೆ ಜೇನು ಅಂತ ಉಂಟ. ಹತ್ತಿದ್ದು ವೇಸ್ಟ್ ಆಯಿತು ಅಂತಂದರೆ ಕಾಣ್ತಾ ಉಂಟು, ನನಗೆ ಕಾಣ್ತಾ ಉಂಟು. ಹೇಳ್ಕೊಂಡು ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಎತ್ತರ ಹತ್ತಿ ನಿಮಗೆ ತೋರಿಸಿದ್ದು ವೇಸ್ಟ್ ಆಯಿತಾ ಅಂತಲ್ಲ. ಓಕೆ, ಇರಲಿ, ಪರವಾಗಿಲ್ಲ. ಇಲ್ಲಿ ಮೊನ್ನೆ ದುರಂತ ಘಟನೆ ಆಗಿದೆ, ಒಂದು ದೊಡ್ಡ ಮರ ಬಿದ್ದಿದೆ, ನಾನು ಹಾಗೆ ಇದ್ದಿದ್ದು. ಓಕೆ, ಹೇಳ್ಕೊಡ್ತೇನೆ ಅವನಿಗೆ. ಅಂತೂ ಫೈನಲ್ ಆಗಿ ನಮಗೆ ಜೇನು ಸಿಗಲಿಲ್ಲ. ಎಲ್ಲೆಲ್ಲ ಹುಡುಕೊಂಡು ಬಂದು ಒಂದಿಗೆ ಸುಸ್ತಾಯಿತು. ಹಾಗೆ ಈ ಮರದಲ್ಲಿ ಕೂತ್ಕೊಂಡಿದ್ದೆ. ಇದನ್ನು ಮೊನ್ನೆ ಮರ ಬಿದ್ದದ್ದು, ನನಗೆ ಬೇಜಾರಾಗ್ತದೆ. ಇಷ್ಟು ದೊಡ್ಡ ಮರ ಬಿದ್ದರೆ ಸೊ ಏನು ಮಾಡೋಕ್ಕಾಗಲ್ಲ, ಮರ ಬಿದ್ದಿದೆ. ಸೊ ಇವನು ಕೂಡ ಇಲ್ಲಿ ಕೂತ್ಕೊಂಡಿದ್ದಾನೆ, ಜೇನು ಸಿಗಲಿಲ್ಲ. ನಿಮ್ಮ ಒಂದು ಅಭಿಪ್ರಾಯ, ಎಷ್ಟು ಒಂದು ಆಸೆಯಲ್ಲಿದ್ದರೆ ಜೇನು ಸಿಗ್ಬೋದು ಅಂತ? ಜೇನು ಆಟ ಮಳೆ ಬಂದಿದೆಯಲ್ಲ, ಹಾಗೆ ಈಗ ಜೇನು ಸಿಗ್ಲಿಕ್ಕಿಲ್ಲ, ಎಲ್ಲ ಕುಡ್ದಿರ್ಬೋದು ಜೇನು. ಯಾಕಂದರೆ ಈಗ ಮಳೆ ಎಲ್ಲ ಬಂದಿದೆಯಲ್ಲ, ಹಾಗೆ. ಈಗ ಅಷ್ಟೆಲ್ಲ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ನಾನು ಕರ್ಕೊಂಬಂದ್ರೆ ಜೇನು ಉಂಟು ಅಂತ? ನಂಗೆ ಅವನೇನೋ ಹೇಳ್ದ, ಪರವಾಗಿಲ್ಲ. ಓಕೆ, ಸೊ ನಮಗೆ ಇವತ್ತು ಜೇನು ಸಿಗಲಿಲ್ಲ. ಸೊ ತುಂಬ ಬೇಜಾರಾಯಿತು. ಹಾಗಾಗಿ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆಯೇ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.